ಸ್ನೇಹಿತರೆ, ನಿಮ್ಗೊಂದು ಶಾಕಿಂಗ್ ವಿಷಯ ಗೊತ್ತಾ? ಇಂಡಿಯಾದಲ್ಲಿ ಹುಷಾರಿಲ್ಲ ಅಂತಂದ್ರೆ ನಾವು ಪೇಷಂಟ್ಸ್ಗೆ ಗಂಜಿ, ಅಂಬ್ಲಿ, ರಸಮು ಈ ತರ ಕೊಡ್ತೀವಿ. ಆದರೆ ಜರ್ಮನಿನಲ್ಲಿ ಇಲ್ಲಿ ಪೇಷಂಟ್ಸು ಸ್ಪಾರ್ಕ್ಲಿಂಗ್ ವಾಟರ್ ಕುಡಿತಾರೆ, ಅಂದ್ರೆ ಗ್ಯಾಸ್ ವಾಟರ್. ಅಷ್ಟೇ ಅಲ್ಲ, ಕೆಲವೊಮ್ಮೆ ಡಾಕ್ಟರ್ಗಳೇ ನಾನ್ ಆಲ್ಕೋಹಾಲಿಕ್ ಬಿಯರ್ ಕುಡಿಯಕ್ಕೆ ಹೇಳ್ತಾರೆ. ನಂಬಕ್ಕೆ ಆಗ್ತಿಲ್ಲ ಅಲ್ವಾ? ವೆಲ್ಕಮ್ ಟು ಜರ್ಮನಿ. ಇವತ್ತು ಇಂಡಿಯಾ ಮತ್ತು ಜರ್ಮನಿ ಆಸ್ಪತ್ರೆಗಳ ನಡುವೆ ಇರುವ 5 ವಿಚಿತ್ರ ವ್ಯತ್ಯಾಸನ ಹೇಳ್ತೀನಿ. ಅದರಲ್ಲಿ 3ನೇದು ಕೇಳಿದ್ರೆ ಬಿದ್ದು ನಗ್ತೀರಾ. ಹಾಗಾದ್ರೆ ಬನ್ನಿ ನೋಡೋಣ ಅದು ಏನ್ ಡಿಫ್ರೆನ್ಸು ಅಂತ. ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲನೇ ವ್ಯತ್ಯಾಸ, ನೋ ಅಟೆಂಡರ್ಸ್. ನಮ್ಮೂರಲ್ಲಿ ಆಸ್ಪತ್ರೆ ಅಂದ್ರೆ ರೋಗಿ ಜೊತೆ ಇಡೀ ಫ್ಯಾಮಿಲಿನೇ ಇರುತ್ತೆ. ಅಪ್ಪ, ಅಮ್ಮ, ಅಜ್ಜಿ ಎಲ್ಲರೂ ಮಂಚದ ಪಕ್ಕನೇ ಮಲಗಿರ್ತಾರೆ. ಆದ್ರೆ ಇಲ್ಲಿ ಸ್ಟ್ರಿಕ್ಟ್ಲಿ ನೋ. ರೋಗಿ ಎಷ್ಟೇ ಸೀರಿಯಸ್ ಆಗಿದ್ರು ರಾತ್ರಿ ಮಲಗಬೇಕಾದ್ರೆ ಪೇಷಂಟು ಒಬ್ಬರೇ ಮಲಗಬೇಕು. ಊಟ, ಬಾತ್ರೂಮು ಪ್ರತಿಯೊಂದಕ್ಕೂ ನರ್ಸೇ ಹೆಲ್ಪ್ ಮಾಡಬೇಕು. ಫ್ಯಾಮಿಲಿ ಬರೀ ವಿಸಿಟಿಂಗ್ ಅವರ್ಸ್ ಅಲ್ಲಿ ಮಾತ್ರ ಬಂದು ಹಾಯ್ ಹೇಳೋಗ್ಬೇಕು. ಮಿಕ್ಕಿದ ಟೈಮಲ್ಲಿ ಅಲೋ ಮಾಡಲ್ಲ. ಕೇಳಕ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆದ್ರೆ ಪೇಷಂಟ್ಸ್ಗೆ ಕಂಪ್ಲೀಟ್ ರೆಸ್ಟ್ ಸಿಗುತ್ತೆ. 2ನೇ ಶಾಕ್ ಏನ್ ಗೊತ್ತಾ? ಊಟ. ನಮ್ಮಲ್ಲಿ ಪೇಷಂಟ್ಸ್ಗೆ ಬಿಸಿ ಇಡ್ಲಿ, ಸಾಂಬಾರು ಈ ತರ ಎಲ್ಲ ತಿಂಡಿ ಕೊಡ್ತೀವಿ. ಆದ್ರೆ ಜರ್ಮನಿನಲ್ಲಿ ಇಲ್ಲಿ ಬೆಳಿಗ್ಗೆ ಬ್ರೆಡ್, ಮಧ್ಯಾಹ್ನ ಸ್ವಲ್ಪ ಬಿಸಿ ಊಟ, ಅದಾದ್ಮೇಲೆ ಸಂಜೆ ಕೂಡ ಬ್ರೆಡ್. ಹೌದು, ಜರ್ಮನಿನಲ್ಲಿ ಪೇಷಂಟ್ ಕೂಡ ರಾತ್ರಿ ಹೊತ್ತು ಅಂದ್ರೆ ಆಬೆಂಡ್ ಬ್ರೋಟ್ ಅಂತ ಹೇಳ್ತೀವಿ. ಆಬೆಂಡ್ ಬ್ರೋಟ್ ಅಂತಂದ್ರೆ ತಣ್ಣಗಿರೋ ಬ್ರೆಡ್, ಕುಕುಂಬರು ಮತ್ತೆ ಇದ್ರ ಜೊತೆ ಚೀಸು ಈ ತರನೇ ಇಷ್ಟಪಡ್ತಾರೆ. ಈವನ್ ನಾನೇನಾದ್ರೂ ನಮ್ಮ ಕೊಲೀಗ್ಸಿಗೆ ನಮ್ಮ ಇಂಡಿಯಾದ ಫುಡ್ ಕೊಟ್ರೆ ತುಂಬಾ ಖಾರ 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 ಅಂತಿರ್ತಾರೆ. 3ನೇ ಮ್ಯಾಜಿಕ್ ಏನ್ ಗೊತ್ತಾ? ಇನ್ಶೂರೆನ್ಸ್ ಕಾರ್ಡ್. ಇಂಡಿಯಾದಲ್ಲಿ ಹಾಸ್ಪಿಟಲ್ಗೆ ಹೋದ್ರೆ ಫಸ್ಟ್ ಕೇಳದೆ ದುಡ್ಡು ಕಟ್ಟಿದಿರಾ ಅಂತ. ಆದ್ರೆ ಇಲ್ಲಿ ನೀವು ಒಂದು ಕಾರ್ಡ್ ತೋರಿಸಿದ್ರೆ ಸಾಕು, ಲಕ್ಷಾಂತರ ರೂಪಾಯಿ ಬಿಲ್ ಆಗಿದ್ರು ನಿಮ್ ಜೋಬಿಂದ 1 ರೂಪಾಯಿನೂ ಕಟ್ಟೋ ಆಗಿರಲ್ಲ. ಎಲ್ಲ ಇನ್ಶೂರೆನ್ಸೇ ನೋಡ್ಕೊಳುತ್ತೆ. ನನ್ನ ಪ್ರಕಾರ ಇದು ಜರ್ಮನಿಯ ಬೆಸ್ಟ್ ಸಿಸ್ಟಮ್. ಆರೋಗ್ಯದ ಮುಂದೆ ದುಡ್ಡು ಮುಖ್ಯ ಅಲ್ಲ ಅನ್ನೋದು ಇಲ್ಲಿನ ರೂಲ್ಸ್. 4ನೇ ವಿಷಯ ಏನ್ ಗೊತ್ತಾ? ಪ್ರೈವೇಸಿ, ರೆಸ್ಪೆಕ್ಟ್. ನನ್ನ ನರ್ಸ್ ಆಗಿ ಕೂಡ ಪೇಷಂಟ್ ರೂಮ್ ಒಳಗೆ ಹೋಗೋಕ್ಕಿಂತ ಮುಂಚೆ ಎಂತ ಎಮರ್ಜೆನ್ಸಿ ಇದ್ರೂ ಫಸ್ಟ್ ಡೋರ್ ನಾಕ್ ಮಾಡಿಬಿಟ್ಟೆ ಹೋಗ್ಬೇಕು. ಪರ್ಮಿಷನ್ ಇಲ್ದಲೆ ಪೇಷಂಟ್ ರೂಮ್ ಹೋಗೋದು ಇದು ದೊಡ್ಡ ತಪ್ಪು. ಇವನ್ ಚಿಕ್ಕ ಮಗು ಆದ್ರೂ ಸರಿ, ಅವ್ರ ಪ್ರೈವಸಿಗೆ ತುಂಬಾ ಬೆಲೆ ಕೊಡ್ತಾರೆ. 5ನೇದು, ಕಾಲಿಂಗ್ ಡಾಕ್ಟರ್ಸ್ ಬೈ ನೇಮ್. ಹೆಸರಿಟ್ಟು ಕರೆಯೋದು. ನಮ್ಮಲ್ಲಿ ಸೀನಿಯರ್ ಡಾಕ್ಟರ್ಸ್ ಬಂದ್ರೆ ಎದ್ನಿತ್ತು ಸರ್ ಸರ್ ಅಂತೀವಿ. ಆದ್ರೆ ಇಲ್ಲಿ ನಾವು ಎಷ್ಟೋ ಬಾರಿ ಡಾಕ್ಟರ್ಸ್ ನ ಹೆಸರಿಡದೆ ಕರಿತೀವಿ. ಇಲ್ಲಿ ನರ್ಸ್ ಮತ್ತೆ ಡಾಕ್ಟರ್ ನಡುವೆ ಬಾಸ್ ಮತ್ತೆ ವರ್ಕರ್ ತರ ಡಿಫರೆನ್ಸ್ ಇಲ್ಲ. ನಾವಿಬ್ರು ಟೀಮ್ ಮೆಂಬರ್ಸು. ಸೊ ಇಲ್ಲಿ ಈಕ್ವಾಲಿಟಿಗೆ ಬೆಲೆ ಕೊಡ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ಫ್ರೆಂಡ್ಸ್, ಇದು ಜರ್ಮನಿ ಆಸ್ಪತ್ರೆಯ ಕತೆ. ನಿಮ್ಗೆ ಇದ್ರಲ್ಲಿ ಯಾವ್ದು ವಿಚಿತ್ರ ಅನ್ನಿಸ್ತು? ಬ್ರೆಡ್ ಊಟನ ಅಥವಾ ಗ್ಯಾಸ್ ವಾಟರ್ ಕುಡಿಯೋದು? ಮುಂದಿನ ವಿಡಿಯೋದಲ್ಲಿ ಫಾರ್ಮಸಿಸ್ಟ್ ಜಾಬು ಅಥವಾ OT ಟೆಕ್ನಿಷಿಯನ್ ಜಾಬು ಅಥವಾ ನರ್ಸಿಂಗ್ ಲೈಫ್ ಸ್ಟೈಲು ಅಥವಾ ಜರ್ಮನಿ ಸೂಪರ್ ಮಾರ್ಕೆಟ್ ಯಾವ ಥರ ಇರುತ್ತೆ ಅನ್ನೋದನ್ನ ಸಂಪೂರ್ಣ ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೆ ಯಾವ ಟಾಪಿಕ್ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಹಂಗೆ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಯಾರೆಲ್ಲ ನಿಮ್ಮ ಜರ್ಮನ್ ಕಲಿತಿರೋ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಚೂಸ್.